ದಕ್ಷಿಣ ರಾಜ್ಯಗಳ ಸಿಎಂಗಳ ಜೊತೆ ಕೇಂದ್ರ ಗೃಹ ಸಚಿವರ ಸಭೆ, ರಾಜ್ಯಗಳ ನಡುವಿನ ಬಿಕ್ಕಟ್ಟಿನ ಬಗ್ಗೆ ಚರ್ಚಿಸಲಿರುವ ಅಮಿತ್ ಶಾ. ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಕೂಡ ಭಾಗಿ. ಅಮಿತ್ ಶಾ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಜೋಸೆಫ್ ವಿಜಯ್ ಮುಖಾಮುಖಿ. ಕಾವೇರಿ ವಿವಾದದ ಬಳಿಕ ಮೊದಲ ಬಾರಿಗೆ ಫೇಸ್ ಟು ಫೇಸ್ ಚರ್ಚೆ, ಕುತೂಹಲ ಮೂಡಿಸಿದ ಭೇಟಿ. ಒಮ್ಮೊಮ್ಮೆ ಕಿಡಿ, ದಿಢೀರಂತ ಬಿಜೆಪಿ ನಾಯಕರ ಬಗ್ಗೆ ಸಾಫ್ಟ್, ಸಂದರ್ಭಕ್ಕೆ ತಕ್ಕಂತೆ ನಡೆದುಕೊಳ್ತಾ ಸಿಎಂ ಕೊಡ್ತಾ ಇದ್ದಾರೆ ಶಾಕ್. ಡಿಕೆ ಶಿವಕುಮಾರ್ ನಡೆಯಿಂದ ಕನ್ಫ್ಯೂಷನ್ನಲ್ಲಿ ಕಮಲ ಪಡೆ. ಬಿ ನಾಗೇಂದ್ರ ವಿರುದ್ಧ ಸದನದಲ್ಲಿ ಕಮಲ ಪಡೆ ನಿರಂತರ ಹೋರಾಟ, ರಾಜೀನಾಮೆಗೆ ಪಟ್ಟು ಹಿಡಿದು ಬಗ್ಗದ ಡಿಕೆಶಿ ಸರ್ಕಾರ. ಮುಂದೇನು ಅಂತ ಅಡಕತ್ತರಿಯಲ್ಲಿ ಸಿಲುಕಿದ ಕೇಸರಿಪಾಳ್ಯ. ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೆ ಇಡಿ ದಾಳಿ ಅಂತ್ಯ, ಸತತ 42 ಗಂಟೆಗಳ ಕಾಲ ಪರಿಶೀಲನೆ, ಕೆಲವು ಮಹತ್ವದ ದಾಖಲೆ ಪತ್ರಗಳು ವಶಕ್ಕೆ. ರಾಮನಗರದ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಪತ್ತೆ, ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ. ಎಸ್ಐಟಿ ಮೂಲಕ ಸಮಗ್ರ ತನಿಖೆಗೆ ತಯಾರಿ. ನಕಲಿ ಔಷಧಿ ಪತ್ತೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್, ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ವೆಂಕಟೇಶ್ ಲಾಕ್. ಈವರೆಗೆ ಒಟ್ಟು 4 ಬಂಧನ. ಪ್ರಿಯಕರನೊಂದಿಗೆ ಸೇರಿ ತನ್ನ ಪತಿಗೆ ಚಟ್ಟ ಕಟ್ಟಿದ ಪತ್ನಿ, ಮೈಸೂರಿನ ತಲಕಾಡು ಗ್ರಾಮದಲ್ಲಿ ಘಟನೆ. ಆರೋಪಿ ಬಂಧಿಸದೇ ಇದ್ರೆ ನಾವು ಆತ್ಮಹತ್ಯೆಗೆ ಶರಣಾಗ್ತೇವೆ ಅಂತಿರುವ ಮೃತ ಮಹೇಶ್ ಕುಟುಂಬಸ್ಥರು. ದಾವಣಗೆರೆಯಲ್ಲೂ ಗಂಡನನ್ನ ಕೊಂದ ಮಡದಿ, ಕೊಲೆಗೆ ಮಾಡಿಸಿ ತುಂಗಭದ್ರಾ ನದಿಗೆ ಎಸೆದಿದ್ರು ಶವ. ಹದಡಿ ಠಾಣೆಯಲ್ಲಿ ಕೇಸ್, ಮೃತದೇಹಕ್ಕಾಗಿ ಪೊಲೀಸರ ಶೋಧ. ಪ್ರಿಯತಮೆ ಜೊತೆ ಸೇರಿ ಐಷಾರಾಮಿ ಕಾರುಗಳ ಕಳ್ಳತನ, ನಟೋರಿಯಸ್ ಕಳ್ಳ ಸತ್ಯೇಂದ್ರ ಸಿಂಗ್, ಪ್ರೇಯಸಿ ಪ್ರಮೀಳಾ ಠಾಕೂರ್ ಅರೆಸ್ಟ್. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಬಂಧನ. ಬೆಂಗಳೂರಿನ ರಾಜಾಜಿನಗರದ ನಿವಾಸಿ ಮಹಿಳೆಯ ದೂರು, ಚಿನ್ನತಂಬಿ ಅಲಿಯಾಸ್ ಸೌಂದರ್ಯ ರಾಜ್ ವಿರುದ್ಧ ಮತ್ತೊಂದು ಎಫ್ಐಆರ್. ಮಾಜಿ ಸಿಎಂ ಸಿದ್ದರಾಮಯ್ಯ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ ಬೆನ್ನಲ್ಲೇ ಕ್ರಮ. ಹನೂರು ಎನ್ಕೌಂಟರ್ ಕೇಸಲ್ಲಿ ಮತ್ತೊಂದು ಬೆಳವಣಿಗೆ, ಪ್ರಕರಣಕ್ಕೆ ಎಂಟ್ರಿಯಾದ ಮಾನವ ಹಕ್ಕು ಆಯೋಗ. ಶೂಟೌಟ್ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಮಾಫಿಯಾ, ಬಡವರು ಎಮರ್ಜೆನ್ಸಿ ಪೇಷಂಟ್ಸ್ ಟಾರ್ಗೆಟ್ ಮಾಡಿ ಸಾವಿರಾರು ರೂಪಾಯಿ ಸುಲಿಗೆ. ರೋಗಿಗಳ ಪರಿಸ್ಥಿತಿ ದುರುಪಯೋಗ ಮಾಡಿಕೊಂಡು ದಂಧೆ. ಚಿಕ್ಕಮಗಳೂರಿನಲ್ಲಿ ರೀಲ್ಸ್ಗಾಗಿ ರಾಣಿ ಝರಿಯಲ್ಲಿ ಪ್ರವಾಸಿಗರ ಹುಚ್ಚಾಟ, 3000 ಅಡಿ ಪ್ರಪಾತದ ಬಾಯಿಗೆ ಬಂದು ನಿಂತ ಕಾರು. ಅರಣ್ಯ ಕಾಯ್ದೆ ಉಲ್ಲಂಘನೆ ಹಿನ್ನೆಲೆ ಥಾರ್ ಸೀಸ್. ಕ್ರಿಮಿನಾಶಕ ಸಿಂಪಡಣೆಯಿಂದ ಹತ್ತಿ ಬೆಳೆ ನಾಶ, ಗೊಬ್ಬರ ಮಾರಾಟಗಾರರು ಒತ್ತಾಯಪೂರ್ವಕವಾಗಿ ನೀಡಿದ್ದ ಕ್ರಿಮಿನಾಶಕದಿಂದ ಸಂಕಷ್ಟ. ಕಂಗಾಲಾದ ರಾಯಚೂರಿನ ರೈತರಿಂದ ಪರಿಹಾರಕ್ಕೆ ಆಗ್ರಹ. ಕಬಿನಿಯಿಂದ ಹೆಚ್ಚಾಯಿತು ಮತ್ತಷ್ಟು ಹೊರಹರಿವು, ನಿನ್ನೆ 11,750 ಕ್ಯೂಸೆಕ್, ಇವತ್ತು 12,700 ಕ್ಯೂಸೆಕ್ಗೆ ಹೆಚ್ಚಳ. ಖಾಲಿಯಾಗ್ತಾ ಇದೆ ಕಬಿನಿ ಜಲಾಶಯ. ಬರ ಘೋಷಣೆಗಾಗಿ ಇವತ್ತು ಕಲಬುರಗಿ ಬಂದ್, ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ, ಸಾರಿಗೆ ಬಸ್ ಸಂಚಾರ ತಾತ್ಕಾಲಿಕ ಸ್ಥಗಿತ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ, 3 ಸ್ಥಳದಲ್ಲೇ ಸಾವು, ಗಾಯಗೊಂಡ 3 ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ಉಡುಪಿಯಲ್ಲಿ ಹೊತ್ತಿ ಉರಿದ ಖಾಸಗಿ ಬಸ್, ಚಾಲಕನ ಸಮಯ ಪ್ರಜ್ಞೆಯಿಂದ 7 ಮಂದಿ ಪ್ರಯಾಣಿಕರು ಪಾರು, ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರು. ಹೂವು ಹಣ್ಣುಗಳ ದರ ಗಗನಕ್ಕೆ, ಗ್ರಾಹಕರಿಗೆ ಬೆಲೆ ಏರಿಕೆ ಶಾಕ್. ಬರ್ತಿದೆ ಮಹಾವಿಷ್ಣುವಿನ ಕೂರ್ಮಾವತಾರದ ಕಥಾಹಂದರದ ಸಿನಿಮಾ. ಪ್ಯಾನ್ ಇಂಡಿಯಾ ಚಿತ್ರದಲ್ಲಿ ಶಿವಣ್ಣ ನಟನೆ, ಕುತೂಹಲ ಮೂಡಿಸಿರೋ ಸಿನಿಮಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.